ಧರ್ಮಸ್ಥಳ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನೋ ಲಾಕ್ ಆಗಿದ್ದಾನೆ. ಎಲ್ಲವೂ ಸುಳ್ಳು ಹೇಳ್ತಿರೋದು ಗೊತ್ತಾಗಿದೆ. ಆದರೆ ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಸಮರ ಸಾರಿದೆ. ಆತುರದಲ್ಲಿ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಬಿಜೆಪಿ ಪ್ರಶ್ನಿಸಿದ್ದಾರೆ. ಮತ್ತೊಂದು ಕಡೆ ಕುತಂತ್ರದಿಂದ ಧರ್ಮಸ್ಥಳವನ್ನ ಕಿತ್ಕೊಳ್ಳೋ ಪ್ಲಾನ್ ಸರ್ಕಾರ ಮಾಡಿತ್ತು ಅಂತ ಅಶೋಕ್ ಬಾಂಬ್ ಹಾಕಿದ್ದಾರೆ. ಏನೆಲ್ಲ ಫೈಟ್ ನಡೀತಾ ಇದೆ ಬನ್ನಿ ನೋಡೋಣ. ಧರ್ಮಸ್ಥಳವನ್ನ ಕಿತ್ತುಕೊಳ್ಳೋ ಪ್ಲಾನ್ ಅಶೋಕ್ ಬಾಂಬ್. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಮಂಜುನಾಥನ್ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರೋ ಕುತಂತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಲ್ಲಿ ಷಡ್ಯಂತ್ರಕ್ಕೆ ಟೂಲ್ ಕಿಟ್ ಬಳಕೆ ಎಂದ ಪ್ರಹ್ಲಾದ್ ಜೋಶಿ. ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ನಡೆದಂತ ಟೂಲ್ ಕಿಟ್ ಮೂಲಕ ಪ್ರಾಯೋಜಿತ ದಾಳಿ ಇದು. ರಾಜಕೀಯ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಕೌಂಟರ್. ಧರ್ಮಸ್ಥಳ ಕೇಸ್ನಲ್ಲಿ ಒಂದೊಂದು ಮುಖವಾಡ ಏನೋ ಬಯಲಾಗ್ತಿದೆ. ದೂರುದಾರ ಹೇಳಿದಂತೆಯೇ ಸರ್ಕಾರನೇ ಎಸ್ಐಟಿ ರಚನೆ ಮಾಡಿ ತನಿಖೆಯೂ ಮಾಡಿಸಿದೆ. ಆದ್ರೆ ತನಿಖೆಯ ವೇಳೆ ಮಾಸ್ಕ್ ಮ್ಯಾನ್ ಹೇಳ್ತಿರೋ ಹಾಗೆ ನೂರಾರು ಶವ ಹೂತಿಟ್ಟಿರೋದು ತನಿಖೆಯಲ್ಲಿ ಸುಳ್ಳಾಗಿದೆ. ಇದೀಗ ಇದೇ ವಿಚಾರವೇ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಇದೇ ಹೊತ್ತಿನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಬಾಂಬ್ ಸಿಡಿಸಿರೋದು ಎಲ್ಲರೂ ಅಚ್ಚರಿಗೊಳ್ಳುವಂತೆ ಮಾಡಿದೆ. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಹೌದು, ಧರ್ಮಸ್ಥಳದ ಮೇಲೆ ಕುತಂತ್ರದ ಮೂಲಕ ಅತಂತ್ರ ಮಾಡೋ ಹುನ್ನಾರ ಸಿದ್ದರಾಮಯ್ಯರೇ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಇದಿಷ್ಟೇ ಅಲ್ಲ, ಸಿದ್ದರಾಮಯ್ಯ ಸುತ್ತಲೂ ಇರೋ ಪ್ರಗತಿಪರ ಚಿಂತಕರಿಂದಲೇ ಸಂಚು ಅಂತ ಬೆಂಕಿಯೂ ಗುಳಿತು. ಧರ್ಮಸ್ಥಳದ ಮೇಲೆ ಕುತಂತ್ರ ಮಾಡೋ ಮುಖಾಂತರ ಈ ಧರ್ಮಸ್ಥಳವನ್ನ ಅತಂತ್ರ ಮಾಡಿಬಿಟ್ಟಿದ್ದಾರೆ. ಯಾರು ಈ ಪ್ರಗತಿಪರರು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸುತ್ತು ಇದ್ದಾರೆ, ಕೋಟೆ ರಚಿಸ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲರೂ ಸೇರಿ ಧರ್ಮಸ್ಥಳವನ್ನ ಅತಂತ್ರ ಮಾಡಬೇಕು. ಧರ್ಮಸ್ಥಳದಲ್ಲಿ ಲೂಟಿ ಹೊಡೆಯೋ ಪ್ಲಾನ್ ಎಂದ ಅಶೋಕ್. ಇದಿಷ್ಟೇ ಅಲ್ಲ, ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿರೋದು ಆರ್ ಅಶೋಕ್. ಧರ್ಮಸ್ಥಳವನ್ನ ಕಿತ್ಕೊಂಡು ಯಾವುದಾದ್ರೂ ಟ್ರಸ್ಟ್ ಮಾಡಿ ಲೂಟಿ ಹೊಡೆಯೋ ಹುನ್ನಾರವೂ ಇತ್ತು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನ ಲೂಟಿ ಹೊಡಿಬೇಕು. ಹಿಂದೆ ಗಜ್ನಿ ಮಹಮ್ಮದ್ ಇದ್ನಲ್ಲ, 17 ಬಾರಿ ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋದ್ನಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಅಂಥ ಸಂಪತ್ತು ಎಲ್ಲ ಲೂಟಿ ಮಾಡುವಂಥ ಪ್ರಯತ್ನ. ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದೆ. ಕಾಂಗ್ರೆಸ್ಗೆ ಏನಾದರೂ ಕಾಮನ್ ಸೆನ್ಸ್ ಇದ್ದಿದ್ರೆ ಫಸ್ಟು ಯಾರು ಕಂಪ್ಲೇಂಟ್ ಕೊಟ್ಟ ಅವನ ಪೂರ್ವ ಚರಿತ್ರೆಯನ್ನು ತೆಗೆದಿದ್ರೆ ಇವತ್ತು ರಾಜ್ಯ ಸರ್ಕಾರ ಇದಕ್ಕೋಸ್ಕರ ಖರ್ಚು ಮಾಡ್ತಾ ಇರ್ತಕ್ಕಂಥ ಸುಮಾರು 3 ರಿಂದ 5 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಪೊಲೀಸರ ಸಂಬಳ, ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ, ಅವನಿಗೇನು ಸ್ಟನ್ ಗನ್ಗಳು, AK-47 ಇವೆಲ್ಲ ದುಂದು ವೆಚ್ಚ. ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣ ದುಂದು ವೆಚ್ಚ ಮಾಡ್ತಾ ಇರೋದು ಸಿದ್ದರಾಮಯ್ಯ. ಯೂಟ್ಯೂಬರ್ನನ್ನ ನಂಬಿ ಎಡಪಂಥೀಯರ ಮೂಲಕ ಟೂಲ್ ಕಿಟ್ ಪಡೆದು ಹಿಂದೂ ಧಾರ್ಮಿಕ ಭಾವನೆ ಮೇಲೆ ದಾಳಿಯಾಗಿದೆಯಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಫೋಟಕ ಹೇಳಿಕೆ ನೀಡಿದ್ರು. ಹಳ್ಳಕ್ಕೆ ಬಿದ್ದಿದೆ. ಯಾವ ರೀತಿ ನಡ್ಕೊಂಡು ಅಂತಂದ್ರೆ ಅತ್ಯಂತ ಬುದ್ಧಿಹೀನರು ಹಿಂಗೆ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಿನೊಳಗ ಬೇರೆ ಬೇರೆ ಅನೇಕ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂ ಪಿಲ್ಗ್ರಿಮೇಜ್ ಸೆಂಟರ್ಗಳಲ್ಲಿ ಈ ರೀತಿ ಕೊಲೆಗಳು, ಅತ್ಯಾಚಾರಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಆಲ್ ಜಜೀರಾ, BBC, ಜರ್ಮನಿ ಅಂತಹ ದೇಶದೊಳಗೆ ಈ ರೀತಿಯಾದಂಥ ಅಪಪ್ರಚಾರಗಳು ನಡೆದವು. ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ನಡೆದಂಥ ಟೂಲ್ ಕಿಟ್ ಮೂಲಕ ಪ್ರಾಯೋಜಿತ ದಾಳಿ ಇದೆ. ಟೂಲ್ ಕಿಟ್ ಎಲ್ಲಿ ಮಾಡ್ಯಾರ ಅವ್ರು ಹೇಳ್ಬೇಕೀಗ. SIT ಮಾಡ್ಯಾರಲ್ಲ, SIT ಕೆಲಸ ಏನು ಮತ್ತೆ ಎಡಚರರು ಮಾಡಿದ್ದಾರೆ. ಎಡಚರರಿಗೆ ಕಾಂಗ್ರೆಸ್ ಪಾರ್ಟಿ ಇಂಡೈರೆಕ್ಟ್ ಆಗಿ ಬೆಂಬಲ ಕೊಟ್ಟಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಸರ್ಕಾರದಾಗಿಂತ ಅಲ್ಟ್ರಾ ಲೆಫ್ಟಿಸ್ಟ್
ಏನು ಎಲಿಮೆಂಟ್ಸ್ಗಳಿದ್ದಾವೆ, ದೀಸ್ ಎಲಿಮೆಂಟ್ಸ್ ಆರ್ ಪ್ಲೇಯಿಂಗ್ ಬಿಹೈಂಡ್ ದಿ ಸ್ಕ್ರೀನ್. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಅಂತೂ ದೇಗುಲದ ಪರ ನಾವಿದ್ದೇವೆ ಅಂದ್ರು. ಧರ್ಮಸ್ಥಳ ಮಂಜುನಾಥ ಒಬ್ಬನೇ ಇಲ್ಲ, ಅಣ್ಣಪ್ಪನೂ ಇದ್ದಾನೆ. ಶಿಕ್ಷಕರನ್ನು ದುಷ್ಟರನ್ನು ಶಿಕ್ಷೆ ಮಾಡ್ತಕ್ಕಂಥದಕ್ಕೆ ಅಣ್ಣಪ್ಪ ಸ್ವಾಮಿಯು ಕೂಡ ಅಲ್ಲೇ ಇದ್ದಾರೆ. ಮಂಜುನಾಥ, ಧರ್ಮಸ್ಥಳ ಯಾವುದೋ ಜನ್ಮದ ಪುಣ್ಯ ಕರ್ನಾಟಕದಲ್ಲಿದೆ. ಇದು ಉತ್ತರ ಭಾರತ ಎಲ್ಲ ದಕ್ಷಿಣ ಭಾರತ ಬೇರೆ ಬೇರೆ ಕಡೆ ಇದ್ದರೆ ಇದರ ಗಾಂಭೀರ್ಯತೆಯೇ ಇನ್ನೂ ಕೂಡ ಜಾಸ್ತಿ ಆಗ್ತಾಯಿತ್ತು. ಎಲ್ಲೇ ಹಿಂದೂ ದೇಶಕ್ಕೆ, ಹಿಂದೂಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ಎಲ್ಲ ಒಂದು ಕಡೆ ಸಣ್ಣ ಅಪಚಾರ ಆದರೂ ಕೂಡ ತಕ್ಷಣವೇ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಾವು ಭಾರತೀಯ ಜನತಾ ಪಕ್ಷ ಮಾಡ್ತೀವಿ. ಬಹಳ ತಕ್ಷಣ ಕ್ರಮ ತೆಗೆದುಕೊಳ್ಳತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ. ಇದರಲ್ಲಿ ಹಲವಾರು ರೀತಿಯಲ್ಲಿ ಎಡಪದಿಯ ಅಂತ ಏನೋ ವ್ಯಕ್ತಿಗಳು ಹೋಗ್ತಾರೆ. ಇದರಲ್ಲಿ ಏನೇನಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಶ್ರೀ ಕ್ಷೇತ್ರದ ಒಂದು ಆವರಣದಲ್ಲಿ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಆತ ಬಂದು ಹೇಳಿದಂಥ ಸಂದರ್ಭದಲ್ಲಿ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಂತ ರಾಜ್ಯ ಸರ್ಕಾರ ತರಾತುರಿಯಲ್ಲಿ SITಯನ್ನು ರಚನೆ ಮಾಡ್ತಾರೆ. ಒಂದೇ ದಿನದ ಅಂತರದಲ್ಲಿ ದೋಸ್ತಿಗಳಿಂದ ಪ್ರತ್ಯೇಕ ರ್ಯಾಲಿ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ರ್ಯಾಲಿ ಮಾಡೋಕೆ ನಿರ್ಧಾರ ಮಾಡಿದೆ. ಆಗಸ್ಟ್ 31ರಂದು ಜೆಡಿಎಸ್ ರ್ಯಾಲಿ ಮಾಡೋಕೆ ಮುಂದಾದ್ರೆ ಸೆಪ್ಟೆಂಬರ್ 1ರಂದು ಬಿಜೆಪಿ ರ್ಯಾಲಿ ಮಾಡೋಕೆ ನಿರ್ಧಾರ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪೂರ್ವ ಸಿದ್ಧತಾ ಸಭೆ ನಡೆಸಲಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಚಿವ MB ಪಾಟೀಲ್, ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ, ತನಿಖೆಯಲ್ಲಿ ಸತ್ಯ ಬಯಲಾಗುತ್ತೆ ಎಂದು ವೆಲ್ಕಮ್ ಮಾಡಿ ಈಗೇನೋ ಅಲ್ಲಿ ಇರುವಾಗಲಾರ ಇದನ್ನೊಂದು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ. ರಾಜಕೀಯವಾಗಿ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಅಷ್ಟೇ. ಇವ್ರ ಉದ್ದೇಶ ಬೇರೆ ಇದೆ. ಯಾಕೆ ಕ್ಷಮೆ ಕೇಳಬೇಕು? ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಸಮರದ ಮೇಲೆ ಸಮರ ಸಾರ್ತಿದೆ. ಕಾಂಗ್ರೆಸ್ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.